ಮೂಡಲಗಿ ತಾಲೂಕಿನ ಸಂಗನಕೆರೆ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘದಿಂದ ಜತ್ತ ಚಬೋಟಿ ರಾಜ್ಯ ಹೆದ್ದಾರಿಯನ್ನು ತಡೆದು ಕಬ್ಬಿನ ಬಿಲ್ ನಿಗದಿಯಾಗುವವರೆಗೆ ರಾಜ್ಯದಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಬಾರದು ಎಂದು ಹೋರಾಟಗಾರರು ಒತ್ತಾಯವನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ರೈತರು ಮನವಿಯನ್ನ ಮಾಡಿಕೊಳ್ಳುತ್ತೇವೆ ಎಂದರು. ರಾಜ್ಯದ ರೈತರ ಹಿತಕ್ಕಾಗಿ ಹಾಗೂ ಅವರ ಕುಟುಂಬದ ಒಳಿತಿಗಾಗಿ ಪ್ರತಿ ಟನ್ ಕಬ್ಬಿಗೆ 3,800 ರೂಪಾಯಿ ಬೆಲೆ ನಿಗದಿ ಮಾಡಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಸಚಿವ ಸತೀಶ್ ಜಾರಕಿಹೊಳಿ ಮುಂದಾಗಬೇಕು ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿ ಅವರು ಆಗ್ರಹಿಸಿದರು. ರೈತರ ಮನವಿ ಪುರಸ್ಕರಿಸದಿದ್ದರೆ ಚಳಿಗಾಲದ ಅಧಿವೇಶನದಲ್ಲಿ 1 ಲಕ್ಷ ರೈತರನ್ನ ಕೂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯದಲ್ಲಿ ನವೆಂಬರ್ 1ರಿಂದ ಕಬ್ಬು ನುರಿಸುವ ಕಾರ್ಖಾನೆಗಳು ಪ್ರಾರಂಭ ಆಗ್ತಿವೆ. ಪ್ರತಿ ಟನ್ ಕಬ್ಬಿಗೆ ಅಂದಾಜು 3,500ರಿಂದ 3,800 ರೂಪಾಯಿವರೆಗೆ ಘೋಷಣೆಯನ್ನ ಮಾಡಿ ಪ್ರಸಕ್ತ ಸಾಲಿನ ಕಬ್ಬು ನುರಿಸುವ ಕಾರ್ಖಾನೆಗಳು ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದ್ದಾರೆ. 2,000 ರೂಪಾಯಿ ಕೊಡಬೇಕಪ್ಪ ಅಂದಾಗ ನೀವು 5 ಲಕ್ಷ ಮಂದಿ ಸೇರಿಪ್ಪ ಅಂದ್ರೆ 1,000 ರೂಪಾಯಿ ಒಂದು ಟನ್ನಿಗೆ ಸಿಗ್ತೈತಿ. 1,000 ರೂಪಾಯಿ ಒಂದು ಟನ್ನಿಗೆ ಸಿಕ್ಕರ 1,000 ಟನ್ ನಮ್ಗೆ 10 ಲಕ್ಷ ರೂಪಾಯಿ ಲಾಭ ಆತ. 100 ಟನ್ ನಮ್ಗೆ 1 ಲಕ್ಷ ರೂಪಾಯಿ ಲಾಭ ಆತ. 500 ಟನ್ ನಮ್ಗ 5 ಲಕ್ಷ ರೂಪಾಯಿ ಲಾಭ ಆತು. ಈಗ 1,000 ಟನ್ 500 ಟನ್ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಒಂದೊಂದು ಗಾಡಿಯನ್ನು ಮಾಡ್ಕೊಂಡ್ ಬರ್ಬೇಕು. 1 ಲಕ್ಷ ಅಂದ್ರ 1 ಲಕ್ಷ 2 ಲಕ್ಷ 1,000 ಟನ್ 500 ಟನ್ ಬೆಳೆ ಆದ್ರೆ ನೀವೇನಾದ್ರೂ ಬಂದ್ರಪ್ಪ ಅಂದ್ರೆ 20 ಲಕ್ಷ ಮಂದಿ ಆಗ್ತದೆ. 20 ಲಕ್ಷ ಮಂದಿ ನಮಗ್ ಬೇಡ ಪಾಪ. ಯಾಕಂದ್ರೆ ಪಾಪ ನೀವೆಲ್ಲ ಅಡಚಣೆ ಒಳಗಿದ್ರಿ ಗೊತ್ತೈತಿ. ನಮಗ ಬರೇ 5 ಲಕ್ಷ ಜನ ಕೂಡಿರ್ಬೇಕು ಹೇಳಿದ್ರು. ಅದಕ್ಕಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಇಲ್ಲಿ ಬರಬೇಕು. ಬಂದ ಇಡೀ ರಾಜ್ಯಕ್ಕೆ ಮಾದರಿ ಆಗೋ ರೀತಿ ಒಳಗ ಒಂದು ಕಬ್ಬಿನ ಬಿಲ್ ಘೋಷಣೆ ಮಾಡಿ ಈ ಸಮಾಜಕ್ಕ, ಈ ರೈತರ ಕಲ್ಯಾಣಕ್ಕಾಗಿ, ರೈತರ ಆರ್ಥಿಕತೆಗಾಗಿ, ರೈತರ ಮಕ್ಕಳ ರಕ್ಷಣೆಗಾಗಿ, ರೈತರ ತಾಯಿ ತಂದಿ ಕುಟುಂಬವನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಕ್ಕಾಗಿ ನಮಗೊಂದು ಯೋಗ್ಯವಾದ 3,500 ರೂಪಾಯಿ ಇವತ್ತು ಜಿಲ್ಲಾ ಉಸ್ತುವಾರಿ ಅವರು ಬಂದು ಘೋಷಣೆ ಮಾಡ್ಲೇಬೇಕಂತೇಳಿ ಇವತ್ತು ಅವರಲ್ಲಿ ವಿನಂತಿ ಮಾಡ್ಕೋತ ದಯವಿಟ್ಟು ಪೊಲೀಸ್ ಇಲಾಖೆ ಮುಖಾಂತರ ಅವರಿಗೆ ಇಂಟಿಮೇಷನ್ ಕೊಡ್ರಿ. ನಾವ್ ಯಾರು ಕೂಡ ಯಾರು ವಿರೋಧಿಗಳಲ್ಲಿ ನಮಗ್ ಕಬ್ಬಿಣ ಬಿಲ್ ಬೇಕಾಗಿತ್ತು ಅಷ್ಟ. ಯಾಕಪ್ಪ ಕಬ್ಬಿಣ ಬಿಲ್ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ